ಬಿಜೆಪಿಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಸರ್ ಕಾಂಗ್ರೆಸ್ಗೆ ಯಾಕೆಂದರೆ ಇಲ್ಲಿ 8 ಕ್ಷೇತ್ರ ಬರ್ತದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲಿ 7 ಇವತ್ತು ಕಾಂಗ್ರೆಸ್ MLA ಇದ್ದಾರೆ. ಜೊತೆಗೆ ಅಲ್ಪ ಅಂತರದಲ್ಲಿ ನರೇಂದ್ರ ಅವರು ಅನೂರಲ್ಲಿ ಸೋತಿದ್ದಾರೆ. ಹಂಗಾಗಿ ಮೊದಲಿಂದನೂ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಕಾಂಗ್ರೆಸ್ಗೆ ಅನುಕೂಲ ವಾತಾವರಣ. ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಖಂಡಿತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಕೊಂಬನ್ನಿ, ಒಬ್ಬ ತಾಯಿ ಒಬ್ಬ ಮಗುನ ಕಳ್ಕೊತಾಳೆ, ಮಗನ್ನ ಕಳ್ಕೊಂಡ್ರು ಕೂಡ ಇವತ್ತು ಅವಳು ಜೀವನ ಮಾಡಲಿಕ್ಕೆ 2,000 ರೂಪಾಯಿ ಸಿದ್ದರಾಮಯ್ಯವ್ರು ಕೊಡ್ತಕ್ಕಂಥ 2,000 ರೂಪಾಯಿನಿಂದ ನಾನಿವತ್ತು ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಮೊನ್ನೆ ಯುಗಾದಿ ಹಬ್ಬ ಆಯಿತು, ಯಾರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ, ಒಂದು ಫ್ರಿಡ್ಜ್ನ ತೊಗೊಂಬಂದು ಗೃಹಲಕ್ಷ್ಮಿ ಹಣದಿಂದ ನಾನು ಇದನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಇವತ್ತು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ, 5 ಗ್ಯಾರಂಟಿಗಳು ಕೂಡ ಇವತ್ತು ಜನರಿಗೆ ಶ್ರೀರಕ್ಷೆ ಆಗಿದೆ. ಮೊದಲಿಂದನೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಈ ಹಿಂದೆ ಕೂಡ 2 ಬಾರಿ ಧ್ರುವನಾರಾಯಣ ಅವ್ರು ಗೆದ್ದಿದ್ರು. ಅವರು ನಂಬರ್ 1 ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಏನೋ ಸ್ವಲ್ಪ ವ್ಯತ್ಯಾಸದಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಸೋತಿರ್ಬೋದು. ಬಟ್ ಈ ಸಾರಿ 7 ಕೂಡ ಇವತ್ತು ಕಾಂಗ್ರೆಸ್ನ MLAಗಳಿರೋದ್ರಿಂದ 100% ಸುನಿಲ್ ಬೋಸ್ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಕಾಂಗ್ರೆಸ್ ಪರ ಇದೆ ಸರ್. ಕಾಂಗ್ರೆಸ್ ಪರ ಇದೆ. ಹೌದು ಸರ್. ಕ್ಯಾಂಪೇನ್ ನೀವು ಮಾಡ್ತಿದ್ದೀರಾ? ಹೌದು ಸರ್. ಏನಕ್ಕೆ ಸರ್ ಕಾಂಗ್ರೆಸ್ಗೆ ನಿಮ್ಮ ಮತ? ನಮ್ಮ ಮತ ಅಲ್ಲ, ಚಾಮರಾಜನಗರ ಲೋಕಸಭಾ ಜನತೆಯ ಮತ ಕಾಂಗ್ರೆಸ್ಗೆ ಸರ್. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನವರು ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಅವರ ಕೆಲಸ ವೈಖರಿಗಳು ಮತ್ತು ಅವ್ರು ಕೊಟ್ಟಿರೋಂಥ ಗ್ಯಾರಂಟಿ ಕಾರ್ಡ್ಗಳು, ಮತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಅವರು ಕೂಡ ಪಂಚ ಒಂದು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರೆ ಸರ್. ಅದರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಸರ್. ಅದರಿಂದ ಜನ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನ ಮಾಡ್ತಾರೆ ಸರ್. ಕೇಂದ್ರದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗ್ತಾರೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಹೌದು. ಬಿಟ್ಕೊಡ್ತಾರ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ? ಬಿಟ್ಕೊಡ್ಲೇಬೇಕು ಸರ್. ನಾನು ವಿಶ್ವಾಸ ಇದೆಯಾ ಬಿಟ್ಕೊಡ್ತಾರೆ? ವಿಶ್ವಾಸ ಇದೆ ಸರ್, ಬಿಟ್ಕೊಡ್ತಾರೆ ಸರ್. ಹಾಗೇನೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈ ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಹೇಗೆ ಸರ್? ದಯಮಾಡಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸ ಏನಂತ ಹೇಳ್ಬೇಕು ಸರ್. 7 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಉಡ್ಸಕ್ಕೆ. ಬಂದು 9 ವರ್ಷ ಆಯಿತು, 2,000 ಉದ್ಯೋಗನೂ ಕೊಟ್ಟಿಲ್ಲ. ಅವ್ರದ್ದೇನಿದ್ರು ಬರೀ ಮಂಕಿ ಬಾತ್ ಮಾತ್ರ, ಬರೀ ಸುಳ್ಳು ಹೇಳ್ಕೊಂಡು, ಬರೀ ಫೋಟೋ ಶೂಟ್ ಮಾಡ್ಕೊಂಡು, ಬರೀ ರ್ಯಾಲಿಗಳು ಮಾಡ್ಕೊಂಡು, ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದೇ ಮೋದಿಯವ್ರ ಕೆಲಸ. ಮತ್ತು ಈಗ ನಮ್ಮ ಕಳೆದ 3 ವರ್ಷ ಏನು ಇವರು ಯಡಿಯೂರಪ್ಪ ಮತ್ತು ಇವರು ಮುಖ್ಯಮಂತ್ರಿ ಆಗಿದ್ರು, ಅವರ ಕೊಡುಗೆ ಚಾಮರಾಜನಗರಕ್ಕೆ ಶೂನ್ಯ ಸರ್. ಏನು ಧ್ರುವನಾರಾಯಣ ಸಾಹೇಬರು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಕಾರ್ಯಗಳನ್ನ ಮಾಡಿತ್ತು, ಅದು ಬಿಟ್ಟರೆ ಸರ್ಕಾರ ಬಂದ ಮೇಲೆ ಯಾವುದೇ ಥರದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.